ನಮಸ್ಕಾರ, ವೆಲ್ಕಮ್ ಟು ಯೋಯೋ ಟಿವಿ ಕನ್ನಡ. ಈಗಾಗಲೇ ಆಪರೇಷನ್ ಸಿಂಧೂರ್ ಯುದ್ಧದಲ್ಲಿ ಭಾರತ ತೋರಿಸಿದ ಶೌರ್ಯ ಹಾಗೂ ಯುದ್ಧದ ಅಸ್ತ್ರಗಳು ಮತ್ತು ದೇಶೀಯ ಮಿಲಿಟರಿ ಆಯುಧಗಳು ಪಾಕ್ ಅಷ್ಟೇ ಅಲ್ಲ, ನಮ್ಮ ನೆರೆಯ ದೇಶವಾದ ಚೀನಾ ದೇಶ ಕೂಡ ಬೆಚ್ಚಿ ಬಿದ್ದಿದೆ. ಏಕೆಂದ್ರೆ ಪಾಪಿ ಪಾಕಿಸ್ತಾನ ಬಳಸಿದ ಅತ್ಯಾಧುನಿಕ ಚೀನಾ ತಯಾರಿಸಿದ ಡ್ರೋನ್ಗಳನ್ನ ಕ್ಷಣಾರ್ಧದಲ್ಲಿ ಹೊಡೆದು ಉರುಳಿಸಿ ಪಾಕ್ ಹಾಗೂ ಚೀನಾಗೆ ನಾಚಿಕೆ ಬರುವಂತೆ ಮಾಡಿದೆ ನಮ್ಮ ಭಾರತ ಸೇನೆ. ಭಾರತದ ಬ್ರಹ್ಮಾಸ್ತ್ರಗಳಿಗೆ ಹೆದರಿ ಅಮೆರಿಕದ ಮೊರೆ ಹೋಗಿ ಯುದ್ಧ ನಿಲ್ಲಿಸಿಕೊಂಡಿದ್ದ ಪಾಕ್ ಸದ್ಯದ ಮಟ್ಟಿಗೆ ನಿಟ್ಟುಸಿರು ಬಿಟ್ಟಿದೆ. ಆದರೆ ನಿನ್ನೆ ಪ್ರಧಾನಿ ಮೋದಿ ಮಾತ್ರ ಯುದ್ಧಕ್ಕೆ ವಿರಾಮ ನೀಡಿದ್ದೇವೆ ಅಷ್ಟೇ, ಬಾಲ ಬಿಚ್ಚಿದ್ರೆ ಮಾರಿ ಹಬ್ಬ ಮಾಡ್ತೇವೆ ಅಂತ ಪಾಕ್ ಸೇರಿದಂತೆ ವಿಶ್ವಕ್ಕೆ ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಇದರ ಮಧ್ಯೆ ಇದೀಗ ಪ್ರಧಾನಿ ಮತ್ತೊಂದು ರಾಜತಾಂತ್ರಿಕ ನಡೆ ಇದೀಗ ಪಾಕ್ನ ಹೃದಯ ಬಡಿತವನ್ನ ಮತ್ತಷ್ಟು ಜಾಸ್ತಿ ಮಾಡಿದೆ. ಅರೆ ಅದೇನು ಅಂತೀರಾ? ಈ ಸ್ಟೋರಿಯನ್ನ ಕಂಪ್ಲೀಟ್ ಆಗಿ ನೋಡಿ. ಹೌದು, ಇದೀಗ ಮತ್ತೊಮ್ಮೆ ಭಾರತ ಮತ್ತು ರಷ್ಯಾ ಅತ್ಯಾಧುನಿಕ S-500 ವಾಯು ರಕ್ಷಣಾ ವ್ಯವಸ್ಥೆಯ ಜಂಟಿ ಉತ್ಪಾದನೆಗಾಗಿ ಮತ್ತೊಮ್ಮೆ ಚರ್ಚೆಯನ್ನ ಪುನರಾರಂಭಿಸಿವೆ. ಈ ವ್ಯವಸ್ಥೆಯು 600 ಕಿಲೋಮೀಟರ್ ದೂರದವರೆಗೆ ವಾಯು ಗುರಿಗಳನ್ನ ಗುರಿಯಾಗಿಸುವ ಸಾಮರ್ಥ್ಯವನ್ನ ಹೊಂದಿದ್ದು ಭಾರತದ ರಕ್ಷಣಾ ಸಾಮರ್ಥ್ಯವನ್ನ ಗಣನೀಯವಾಗಿ ವೃದ್ಧಿಸಲಿದೆ ಅಂತ ವಿಶ್ಲೇಷಣೆ ಮಾಡಲಾಗ್ತಿದೆ. ಈ ಪ್ರಸ್ತಾಪವು ಭಾರತ ರಷ್ಯಾ ರಕ್ಷಣಾ ಸಹಕಾರದ ಪ್ರಮುಖ ಅಂಶವಾಗಿದ್ದು ಜಾಗತಿಕ ಶಸ್ತ್ರಾಸ್ತ್ರ ಸ್ಪರ್ಧೆಯಲ್ಲಿ ಭಾರತದ ಪ್ರಭಾವವನ್ನ ಹೆಚ್ಚಿಸಲಿದೆ. S-500 ವಾಯು ರಕ್ಷಣಾ ವ್ಯವಸ್ಥೆಯು ರಷ್ಯಾದ S-400 ವ್ಯವಸ್ಥೆಯ ಮುಂದುವರಿಕೆಯಾಗಿದೆ. ಇದು ಹೈಪರ್ಸಾನಿಕ್ ಕ್ಷಿಪಣಿಗಳು, ಡ್ರೋನ್ಗಳು ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳಂತಹ ವಿವಿಧ ಗುರಿಗಳನ್ನು ತಡೆಗಟ್ಟುವ ಸಾಮರ್ಥ್ಯವನ್ನ ಹೊಂದಿದೆ. S-400 ಗಿಂತ ವೇಗವಾಗಿ ಪ್ರಕ್ರಿಯಾ ಸಮಯವನ್ನ ಅಂದ್ರೆ 3 ರಿಂದ 4 ಸೆಕೆಂಡುಗಳು ಒದಗಿಸುವ ಈ ವ್ಯವಸ್ಥೆಯು ಭಾರತದ ಗಡಿ ಭದ್ರತೆಗೆ ಗಣನೀಯ ಶಕ್ತಿಯನ್ನ ನೀಡಲಿದೆ. ಭಾರತವು ಈಗಾಗಲೇ S-400 ವ್ಯವಸ್ಥೆಯನ್ನ ಖರೀದಿಸಿದ್ದು S-500 ಇದಕ್ಕೆ ಮುಂದುವರಿಕೆಯಾಗಿ ರಕ್ಷಣಾ ತಂತ್ರಜ್ಞಾನದಲ್ಲಿ ಒಂದು ದೊಡ್ಡ ಹೆಜ್ಜೆಯಾಗಲಿದೆಯಂತೆ. ಈ ಪ್ರಸ್ತಾಪವು 2021-2031 ವರೆಗಿನ ಭಾರತ ರಷ್ಯಾ ರಕ್ಷಣಾ ಸಹಕಾರ ಕಾರ್ಯಕ್ರಮದ ಭಾಗವಾಗಿದೆ. ಈ ಕಾರ್ಯಕ್ರಮವು ಸಂಶೋಧನೆ, ಅಭಿವೃದ್ಧಿ, ಉತ್ಪಾದನೆ ಮತ್ತು ಸಶಸ್ತ್ರ ವ್ಯವಸ್ಥೆಗಳ ರಫ್ತು ಬೆಂಬಲವನ್ನ ಒಳಗೊಂಡಿದೆ. S-500 ಜಂಟಿ ಉತ್ಪಾದನೆಯು ತಂತ್ರಜ್ಞಾನ ಹಂಚಿಕೆ ಮತ್ತು ಉತ್ಪಾದನಾ ಸಹಕಾರವನ್ನ ಬಲಪಡಿಸಲಿದೆ. ಇದು ಭಾರತದ ಮೇಕ್ ಇನ್ ಇಂಡಿಯಾ ಉಪಕ್ರಮಕ್ಕೆ ಸಂಪೂರ್ಣವಾಗಿ ಹೊಂದಿಕೊಳ್ಳುತ್ತದೆ. ಈ ಯೋಜನೆಯು ಬ್ರಹ್ಮೋಸ್ ಕ್ಷಿಪಣಿ ಯೋಜನೆಯಂತಹ ಯಶಸ್ವಿ ಸಹಕಾರಕ್ಕೆ ಸದೃಶ್ಯವಾಗಿದ್ದು ಖಾಸಗಿ ಕ್ಷೇತ್ರದ ಒಳಗೊಳ್ಳುವಿಕೆಯನ್ನು ಕೂಡ ಒಳಗೊಂಡಿದೆ. ಇನ್ನು ಈ ಒಪ್ಪಂದವು ಭಾರತ ರಷ್ಯಾ ಸಂಬಂಧವನ್ನ ಬಲಪಡಿಸಿದ್ರೂ ಜಾಗತಿಕ ಒಪ್ಪಂದಗಳು ಮತ್ತು ಭೂ ರಾಜಕೀಯ ಪರಿಗಣನೆಗಳಿಂದ ತಪಾಸಣೆಗೆ ಒಳಗಾಗಬಹುದು. ಭಾರತವು ಈ ಪ್ರಸ್ತಾಪವನ್ನ ಒಪ್ಪಿಕೊಳ್ಳುವುದೋ ಇಲ್ಲವೋ ಎಂಬುದು ಇನ್ನೂ ಅನಿರ್ಧಾರಿತವಾಗಿದೆ. ಆದರೆ ಈ ಚರ್ಚೆಗಳು ಎರಡೂ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಉದ್ದೇಶವನ್ನ ಹೊಂದಿದೆ. ಒಟ್ಟಿನಲ್ಲಿ ರಷ್ಯಾದ S-500 ವಾಯು ರಕ್ಷಣಾ ವ್ಯವಸ್ಥೆಯು ಭಾರತದ ಗಡಿ ಭದ್ರತೆಯನ್ನ ಗಮನಾರ್ಹವಾಗಿ ಬಲಪಡಿಸಲಿದೆ. ಈ ವ್ಯವಸ್ಥೆಯು ಹೈಪರ್ಸಾನಿಕ್ ಮತ್ತು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ವಿರುದ್ಧ ರಕ್ಷಣೆ ನೀಡುವ ಮೂಲಕ ಭಾರತದ ರಕ್ಷಣಾ ಸಾಮರ್ಥ್ಯವನ್ನ ವಿಸ್ತರಿಸಲಿದೆ. ಜಾಗತಿಕ ಶಸ್ತ್ರಾಸ್ತ್ರ ಸ್ಪರ್ಧೆಯಲ್ಲಿ ಭಾರತದ ಪ್ರಭಾವವನ್ನ ಹೆಚ್ಚಿಸುವ ಈ ಯೋಜನೆಯು ಯಶಸ್ವಿಯಾದರೆ ಭಾರತದ ರಕ್ಷಣಾ ತಂತ್ರಜ್ಞಾನದಲ್ಲಿ ಹೊಸ ಅಧ್ಯಾಯವನ್ನ ತೆರೆಯಲಿದೆ ಅನ್ನೋದು ಕೂಡ ಯುದ್ಧ ತಾಂತ್ರಿಕ ತಜ್ಞರು ವಿಶ್ಲೇಷಣೆ ಮಾಡ್ತಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.